ಯಾವಾಗ ನಾನು 83 ಜಾಯ್ನ್ ಆದ್ನು ಇದು ಸ್ಟೆಂಟ್ ಕಲಿಯೋದಕ್ಕೆ, ಈ ಬ್ಯಾಕ್ ಲಿಫ್ಟ್ ಫ್ರಂಟ್ ಸಮ್ಮರ್ ಶಾಟ್ ಅವೆಲ್ಲ ಅದ್ರ ಗಂಧನೇ ಗೊತ್ತಿರಲಿಲ್ಲ. ಕಂಟಿನ್ಯೂಸ್ ಆಗಿ 20 ಬ್ಯಾಕ್ ಲಿಫ್ಟ್ ಹೊಡಿತಾ ಇದ್ದೆ. ಆ ಥರ ಅಷ್ಟು ಚೆನ್ನಾಗಿ ನನಗೆ ಕಲಿಯೋದಕ್ಕೆ ಅವಕಾಶ ಆಯ್ತು ಅಲ್ಲಿ. ಸೊ ಅದಾದ್ಮೇಲೆ 85 ಅಲ್ಲಿ ಸೊ ಈ ತವರು ಮನೆ ಅಂತ ಒಂದು ಸಿನಿಮಾಗೆ ಒಬ್ಬ ಕಾಲೇಜ್ ಹುಡುಗನ ತರ ವಿನೋದ್ ಆಳ್ವ ಜೊತೆ ಫೈಟ್ ಮಾಡಕ್ ಬೇಕು ಅಂತ ನಮ್ಮ ಸುರೇಶ್ಗೆ ಹೇಳಿದ್ದಾರೆ. ಅಬ್ಬಯ್ಯನವರು ಅವ್ರ ಕಂಪನಿಯಲ್ಲಿ ಸುರೇಶ್ ಅವರು ಸುಮಾರು ಸಿನಿಮಾ ಮಾಡಿದ್ರಿಂದ ಹೇಳಿದ್ದಾರೆ. ಸೊ ಸುರೇಶ್ಗೆ ಟಕ್ಕನ್ ನನಗೆ ಜ್ಞಾಪಕ ಬಂತು. ನಾನು ಇನ್ನೂ ಯಾವ ಸಿನಿಮಾನು ಎಂಟ್ರಿ ಆಗಲಿಲ್ಲ. ಮುಂಜು ಅಂತ ಬೋರ್ಗೈದ ಅಣ್ಣ ಕರ್ಕೊಂಡ್ ಬರ್ತೀನಿ ಅಂತ ಅಬ್ಬಯ್ಯನವ್ರು ಅವ್ರಿಗೆ ಹೇಳಿದ್ದಾರೆ. ಆಯ್ತು ಕರ್ಕೊಂಡ್ ಬಂದ್ರು. ನೆಕ್ಸ್ಟ್ ಡೇ ನನ್ನ ಬಸ್ಸಲ್ಲಿ ಕರ್ಕೊಂಡು ಹೋದ್ರು. ಯಶವಂತಪುರಕ್ಕೆ ಹೋಗಿ ಬಸ್ಸಲ್ಲಿ ಇಳಿದ್ವಿ. ಅಲ್ಲಿಂದ ನೋಡ್ಕೊಂಡು ಕಂಟಿನ್ಯೂ ಸ್ಟುಡಿಯೋ ಕರ್ಕೊಂಡು ಹೋದ್ರು ಸುರೇಶ್. ಅವಾಗೆಲ್ಲ ಫೆಸಿಲಿಟಿ ಎಲ್ಲಿದೆ, ಅಲ್ಲಿವರೆಗೂ ಇರಲಿಲ್ಲ. ಯಶವಂತಪುರನೇ ಲಾಸ್ಟ್. ನೋಡ್ಕೊಂಡು ಹೋದ್ವಿ ಕಂಟಿನ್ಯೂ ಸ್ಟುಡಿಯೋಗೆ. ಹೋದ್ರೆ ಅಲ್ಲೊಂದು 10-10:30 ಟೈಮು ಅಬ್ಬಯ್ಯನವರು ಬಂದ್ರು ಆಚೆ. ಸುರೇಶ್ ಅವ್ರಿಗೆ ನನಗೆ ಹುಡುಗ ಅಂತ. ಸೊ ಓಕೆ ಕಾಲೇಜು ಇದಕ್ಕೆ ಸೆಟ್ ಆಗ್ತಾನೆ ಅಂದ್ಬಿಟ್ಟು ವಿನೋದ್ ಆಳ್ವನ್ ಕರೆಸಿದ್ರು. ಒಳಗಡೆ ಇದ್ರು ಅವರು. ಕರೆಸಿ ನನ್ನ ಪಕ್ಕದಲ್ಲಿ ನಿಲ್ಲಿಸಿದ್ರು. 8 ಮ್ಯಾಚ್ ಆಗ್ತೀನಿ ಅಂತ. ಓಕೆ ನಮ್ಮ ಹುಡುಗ ಮ್ಯಾಚ್ ಆಗ್ತಾನೆ, ಒಂದ್ಸರಿ ಶಿವಯ್ಯ ಮಾಸ್ಟರ್ ಇದ್ದಾರೆ ಅಲ್ಲಿ ತೋರಿಸ್ಬಿಡು ಅಂದ್ರು. ಅವಾಗ ಶಿವಯ್ಯ ಮಾಸ್ಟ್ರು ಅಂದ್ರೆ ಲಯನ್ ತರ ಅವರು. ಅಂದ್ರೆ ಅವ್ರ ಹತ್ರ ಯಾರು ಬಯಸ್ಕೊಳ್ದಿರೋ ಕೆಲಸನೇ ಮಾಡಿಲ್ಲ. ಬಹಳ ಕೋಪ ಅವ್ರಿಗೆ. ಯಾರು ತಪ್ಪು ಮಾಡ್ಬಿಟ್ರೆ ತುಂಬಾ ಬೈಯವ್ರಂತೆ. ನಾನು ಅದು ಕೇಳಿದ್ದೆ. ಅಷ್ಟೇ ಶಿವಯ್ಯ ಮಾಸ್ಟರ್ ಸಿಕ್ಕಿರ್ತಲ್ಲಪ್ಪ ಅಂತ. ಎಲ್ಲೋ ಒಂದ್ ಕಡೆ ನನಗೂ ಎಲ್ಲೋ ಒಂದ್ ಕಡೆ ಏನಪ್ಪ ಮಾಡೋದು ಅಂತ. ಸರ್ ಅವರು ಲಾನಲ್ಲಿ ಕೂತಿದ್ರು. ಸುರೇಶ್ ನನ್ನ ಕರ್ಕೊಂಡು ಹೋದ್ರು. ಮಾಸ್ಟರ್ ಅದೇ ಮಂಜು ಅಂತ ಕಾಲೇಜ್ ಫೈಟ್ಗೆ ಹುಡುಗನೆ ನೋಡಿದ್ರು. ಅವ್ರು ಕೆಳಗಿಂದ ಮೇಲೆ ನನ್ನ ಏನೇ ಮಾಡ್ತಾರೆ ತೋರ್ಸಯ್ಯ ಅಂದ್ರು. ಲೆಗ್ ವರ್ಕ್ ತೋರಿಸು ಅಂದ್ರು. ಸೈಡ್ ಕಿಕ್ಸು, ಆಮೇಲೆ ಫ್ರಂಟ್ ಕಿಕ್ಸು, ಸ್ಪಿನ್ನಿಂಗು ಎಲ್ಲ ಮಾಡಿದೆ. ಓಕೆ ಚೆನ್ನಾಗಿ ಮಾಡ್ತಾನಲ್ಲಯ್ಯ. ಬ್ಯಾಕ್ ಲಿಫ್ಟ್ ಹೊಡಿ ಒಂದು ಅಂದ್ರು. ಸರಿ ಸಿಕ್ಕಿದೆ ಚಾನ್ಸ್ ನಮಗೆ. ಈ ಅವಕಾಶಕ್ಕೆ ಕಾಯ್ತಾ ಇದ್ದೆ ನಾನು. ಸರಿ ಬ್ಯಾಕ್ ಲಿಫ್ಟ್ ಹೊಡೆದೆ. ಅವ್ರು ಒಂದೊಂದಿದ್ರು ನಾನು 2 ಹೊಡೆದೆ. ಓಕೆ ಫ್ರಂಟ್ ಫ್ಲಾಟ್ ಮಾಡೋಣ ಅಂದ್ರು. ಟಕ್ಕನ್ ಫ್ರಂಟ್ ಫ್ಲಾಟ್ ಮಾಡಿದೆ. ಯಾಕೆ ಕಲ್ತಿದ್ದೆ, ನಮ್ಮ ಸುರೇಶ್ ಅವರೇ ಕಲ್ಸಿದ್ರು. ಸ್ವಲ್ಪ ಈ ಹುಡುಗ ಫಿಕ್ಸ್ ಅಪ್ಪ ಇದು ಬಿಡ್ಲಿ ಅಂದ್ರು. ಅಲ್ಲಿ 5 ಜನ ಜೊತೆಗೆ ನಾನು ಒಬ್ಬ 3 ಫೈಟ್ ಮಾಡಿದೆ ತವರು ಮನೆಯಲ್ಲಿ. ಸೊ ಅದು ನನಗೆ ಒಳ್ಳೆ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ನನ್ನ ಪ್ರತಿಭೆನ ತೋರಿಸೋದಕ್ಕೆ ಒಳ್ಳೆ ದಾರಿ ಆಸ್ ಎ ಫೈಟರ್. ಅಲ್ಲಿಂದ ಸೊ ಅಲ್ಲಿ ಡೈರೆಕ್ಟರ್ ವಿಜಯ್ ಅವ್ರಿಗೆ ಫೈಟ್ ಮಾಡಿ ಶಿವ ಅವರೇ ನೆಕ್ಸ್ಟ್ ಯಾವ ಪಿಕ್ಚರ್ ಇದ್ರೆ ಹೇಳ್ತೀನಿ ಬಂದ್ಬಿಡಪ್ಪ ಅನ್ನೋರು. ಅವ್ರ ಹತ್ರ ನಾನು ಬೈಸ್ಕೊಳ್ದಿರಾನೆ ಪಿಕ್ಚರ್ ಶೂಟಿಂಗ್ ಮುಗಿಸಿದ್ದೀನಿ. ಒಂದು ಮಾತು ನಾನು ಬೈಸ್ಕೊಂಡಿಲ್ಲ. ಅಷ್ಟು ಚೆನ್ನಾಗಿ ಅವ್ರಿಗೆ ಇಷ್ಟ ಆಗೋ ತರ ಮಾಡಿದೆ ನಾನು. ಆಮೇಲೆ ಅಬ್ಬಯ್ಯನವರು ಕಂಪ್ನಿಯಲ್ಲಿ ಪರ್ಮನೆಂಟ್ ಆದೆ. ಆಮೇಲೆ ವಿಜಯ್ ಅವರು ಡೈರೆಕ್ಟರ್, ಶಿವಯ್ಯ ಅವರು. ಸೊ ಅಲ್ಲಿ 3 ಟ್ರ್ಯಾಕ್ ಸಿಕ್ತು ನನಗೆ. ಒಂದ್ಸರಿ ಎಂಟ್ರಿ ಆಯ್ತು 3 ಟ್ರ್ಯಾಕ್. ಸೊ ಈ ತರ ಕ್ಯಾರಿಯರ್ ಸ್ಟಾರ್ಟ್ ಆಯ್ತು ನಂದು ಆಸ್ ಎ ಫೈಟರ್ ಆಗಿ. ಇಲ್ಲಿ ನನಗೆ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಂದ್ರೆ ಅಣ್ಣಾರ್ ಕಂಪ್ನಿಯಲ್ಲಿ ಶಿವಣ್ಣ ಅವ್ರು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಅಂತ ನಾನು ಅನೌನ್ಸ್ಮೆಂಟ್ ಪೇಪರ್ ಶಿವರಾಜ್ ಕುಮಾರ್ ಅವರು ಇಂಟ್ರೊಡ್ಯೂಸ್ ಆಗ್ತಾ ಇದ್ದಾರೆ. ಅದನ್ನು ಆರ್ಟಿಕಲ್ ಓದ್ಬಿಟ್ಟು ನನಗೆ ಆದ್ರೆ ಮಾಡಿ ಸಿನಿಮಾ ನಾನು ಸ್ಟಿಂಟ್ ಮ್ಯಾನ್ ಆಗಿ ಮಾಡಬೇಕು ಅಂತ ನಾನು ನಮ್ಮ ಅಣ್ಣ ಮಾತಾಡ್ಕೊಂಡು. ಸೊ ಫೆಬ್ರವರಿ 19th 1986 ಪೂಜೆ ಬಿಜಾರು ಚಾಮುಂಡೇಶ್ವರಿ ಸ್ಟುಡಿಯೋಲ್ಲಿ ಎಸ್ ಗೋವಿಂದರಾಜ್ ಅವರಿದ್ರು, ಹೊನ್ನವಳ್ಳಿ ಕೃಷ್ಣ ಅವರಿದ್ರು, ಸಾರಾ ಗೋವಿಂದ, 3 ಜನ ಕೂತಿದ್ರು. ಸೆಟ್ ವರ್ಕ್ ಎಲ್ಲ ನಾಳೆ ಓಪನಿಂಗ್ ಆನಂದ್ ಅದೆಲ್ಲ ಏನೇನು ಫಿನಿಶ್ ಆಗಿದೆ ನೋಡಕ್ಕೆ ಅವ್ರು ಅಲ್ಲಿದ್ರು. ಸೊ ನಾನು ಹೋದೆ, ನಮಸ್ಕಾರ ಅಂದೆ. ಇವ್ರಿಗೆ ಗೋವಿಂದರ ಸರ್ ಏನಮ್ಮ ಆದ್ರು ಈ ಥರ ನಾನು ಬೆಂಗಳೂರು ಫೈಟ್ರು, ನನಗೆ ಅವಕಾಶ ಕೊಡಿ ಅಂತ. ಸೊ ಅವ್ರು ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಅವ್ರಿಗೆ ಏನು ಗೊತ್ತಿರುತ್ತೆ ನಾನು ಏನು ಮಾಡ್ತೀನಿ ಅಂತ. ಸೊ ಆಮೇಲೆ ಸಾರಾ ಗೋವಿಂದ ಅವರು ಏನು ಹೆಸರು ಅಂತ ಕೇಳಿದ್ರು. ಈ ಥರ ಮಂಜು ಅಂತ ಹೇಳಿದೆ. ಸೊ ಹೊನ್ನವಳ್ಳಿ ಕೃಷ್ಣರು ಇದ್ರು. ಸೊ ನಿನ್ಗೆ ಏನೇನು ಬರುತ್ತೆ ಅಂತ ಕೇಳೋರು. ನಾನು ಎಲ್ಲ ಮಾಡ್ತೀನಿ ಅಣ್ಣ, ಫೈಟಲ್ಲಿ ಏನು ಬೇಕೆಲ್ಲ ಮಾಡ್ತೀನಿ. ಒಂದ್ಸರಿ ತೋರಿಸು. ಸೆಟ್ಟಲ್ಲಿ ವರ್ಕ್ ಮಾಡಿದೆ. ಅಲ್ಲಿ ಒಂದು 20 ನಿಮಿಷ ಈ ಸಿಂಗಲ್ ಲೆಗ್ ಬ್ಯಾಕ್ ಸಮರ್ ಸಾಲ್ಟು, ಆಮೇಲೆ ಎಲ್ಲ ನಮ್ಮಣ್ಣ ನಾನು ಕಂಪೋಸ್ ಮಾಡ್ಕೊಂಡು ಫೈಟಲ್ಲಿ ಕಂಪೋಸ್ ಮಾಡ್ಕೊಂಡು ಎಕ್ಸ್ಟ್ರಾನರಿ ಫಾಲಿಂಗ್ಸ್ ಎಲ್ಲ ಮಾಡಿ ತೋರಿಸಿದೆ. ಒಂದು 5-6 ಶಾಟ್ ಮಾಡಿ ತೋರಿಸಿದೆ. 5-6 ಬಿಟ್ಟು ತೋರಿಸ್ಮೇಲೆ ಅವ್ರಿಗೆ ಸರಾಯ್ ತಮ್ಮ ಕಳಿಸಿವಿ ಅಂತ ಕಳಿಸ್ಬಿಟ್ರು. ನಾನು ಗೇಟ್ ಹತ್ರ ಬರೋವಾಗ ಅವಾಗ ಹೊನ್ನವಳ್ಳಿ ಕೃಷ್ಣ ಅವ್ರು ಬಂದಿದ್ದು. ಬಾಂಬೆ ಇಲ್ಲಿ ಅಂತ ಕರೆದ್ರು. ಕರಿತಾವ್ರೆ ಬಾ ಒಳಗಡೆ ಅಂದ್ರು. ಹೋದೆ. ಒಳಗಡೆ ಹೋದಾಗ 8-10 ದಿನ ವರ್ಕ್ ಇರುತ್ತೆ, ಬಂದ್ ಮಾಡ್ತೀಯ ಅಂದ್ರು. ಡೆಫಿನೆಟ್ಲಿ ಮಾಡ್ತೀನಿ ಅಣ್ಣ. ಆಯ್ತು, ನೀನ್ ನಾಳೆ ಬಂದ್ಬಿಡು ಪೂಜೆಗೆ, ಯಾವಾಗ ಡೇಟ್ ಹೇಳ್ತೀವಿ, ಆವಾಗ ಫೈಟ್ ಇದ್ದಾಗ ಬಂದ್ ಮಾಡುವಂತೆ. ಓಕೆ ನೀನು ಸೆಲೆಕ್ಟ್ ಆಗಿದ್ಯಾ ಅಂದ್ರು. ಫುಲ್ ಹ್ಯಾಪಿ ಆಗೋಯ್ತು. ಸೊ ಅಲ್ಲಿ ಅಂತ ಒಂದು ದೊಡ್ಡ ಕಂಪ್ನಿಯಲ್ಲಿ ಎಂಟ್ರಿ ಆಗ್ತಿರೋದು ಹುಡುಗಾಟಲ್ಲ. ನನಗೆ ಬಹಳ ಖುಷಿ ಆಯ್ತು. ಇಬ್ರು ಹ್ಯಾಪಿ ಆಗಿ ಬಂದು ನೆಕ್ಸ್ಟ್ ಪೂಜೆಗೆ ಹೋದ್ವಿ.
ಪೂಜೆಗೆ ಹೋದಾಗ ಫುಲ್ಲು ಜನ ಅಲ್ಲಿ ಫಸ್ಟ್ ಟೈಮ್ ನಾನು ಅಣ್ಣವ್ರನ್ನ ನೋಡಿದ್ದು. ಡೇಟ್ ಹೇಳಿದ್ರು ಆ ಸಿನಿಮಾ ಮಾಡಿದೆ. ಅಲ್ಲಿಂದ ಕಂಟಿನ್ಯೂಸ್ ಆಗಿ ಅಣ್ಣವ್ರ ಬ್ಯಾನರ್ ಅಲ್ಲಿ ಪ್ರತಿ ಸಿನಿಮಾದಲ್ಲೂ ಸ್ಟೆಂಟ್ ಮ್ಯಾನ್ ಆಗಿ ನಾನು ಸುಮಾರು ಸಿನಿಮಾ ಒಂದು ಅಲ್ಲಿಂದ ಆಮೇಲೆ ಇದು ಯಾವ್ದೋ ರಥೋತ್ಸವ ಮಾಡಿದೆ, ಮನಮೆಚ್ಚಿದ ಹುಡುಗಿ ಮಾಡಿದೆ, ಸುಮಾರು ಸಿನಿಮಾ ಶಿವಣ್ಣ ಜೊತೆ ಆಸೆಗೊಬ್ಬ ಮೀಸೆಗೊಬ್ಬ ಅವ್ರದ್ದು ಅವ್ರ ಕಂಪ್ನಿಯಲ್ಲಿ ಪರ್ಮನೆಂಟ್ ಆಗಿ ನಾನು ಫೈಟರ್ ಆಗಿ ಸುಮಾರು ಸಿನಿಮಾಗಳಲ್ಲಿ ಕೆಲಸ ಅವಕಾಶ ಕೊಟ್ಟರು. ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ಅಣ್ಣವ್ರ ಫ್ಯಾನ್ ಆಗಿ ಫಸ್ಟ್ ಟೈಮ್ ಅಣ್ಣವ್ರ ಜೊತೆ ಗುರಿಯಲ್ಲಿ ಕರೆಸಿದ್ರು. ಗುರಿಯಲ್ಲಿ ಅಣ್ಣವ್ರ ಜೊತೆ ಮಾಡಿದೆ, ಶ್ರುತಿ ಸೇರಿದಾಗ, ದೇವತಾ ಮನುಷ್ಯ, ಆಮೇಲೆ ಇನ್ನು ಪರಶುರಾಮ, ಈ ತರ ಅವ್ರ ಬ್ಯಾನರ್ ಅಲ್ಲಿ ಅಣ್ಣವ್ರ ಜೊತೆ ಮಾಡಿದಾಗಲಂತ ನನ್ನ ಲೈಫಲ್ಲಿ ಆ ಒಂದು ದಿನ ನಾವು ಬರೆಯೋಕ್ಕಾಗಲ್ಲ. ಇದೆ ಪ್ಯಾಲೇಸ್ ಗ್ರೌಂಡ್ಸ್ ಅಲ್ಲಿ ಫಸ್ಟ್ ಟೈಮ್ ಅಣ್ಣವ್ರು ಎಂಟ್ರಿ ಆದ್ರು ಗುರಿ ಪಿಕ್ಚರ್ ಶೂಟಿಂಗ್ ಅಲ್ಲಿ. ಏನು ಕರೆಕ್ಟಾಗಿ 8:45 ಬಂದು ಅಣ್ಣವ್ರು ಟೈಮ್ ಮಾತ್ರ ಅವ್ರ ಹತ್ರ ನಾವು ಕಲ್ತ್ಕೊಬೇಕು. ಏನು ವಿತ್ ಮೇಕಪ್ 9 o'clock ಕಾಲ್ ಶೀಟ್ ಅಂದ್ರೆ 8:45 ಅಣ್ಣವ್ರು ರೆಡಿ ಇದ್ರು ಶೂಟಿಂಗ್. ಸೊ ಅವ್ರ ಜೊತೆ ವರ್ಕ್ ಮಾಡ್ತಾ ಇದ್ದೀನಿ ಅನ್ನೋ ಆ ಒಂದು ಇನ್ಸಿಡೆಂಟ್ ಈಗಲೂ ನನಗೆ ನಿಜ ಕನಸ ಅನ್ನಿಸ್ತಾ ಇತ್ತು. ಯಾವಾಗ ಅಣ್ಣವ್ರ ಜೊತೆ ಒಂದು ಬಿಟ್ಟು ಬಂತು, ಒಂದು ಕಾಂಬಿನೇಷನ್ ಬಿಟ್ಟು ಮಾಡಿದಾಗ ಆ ಕಡೆ ಹೋಗಿ ಒಬ್ಬನೇ ಖುಷಿಯಾಗಿ ಏನು ನಾನೇ ಎಂಜಾಯ್ ಮಾಡ್ಕೊತಾ ಇದ್ದೆ. ಅಣ್ಣವ್ರ ಜೊತೆ ಮಾಡಿಬಿಟ್ಟೆ ನಾನು ಅಂತ. ಫೈಟ್ ಮಾಸ್ಟರ್ ಆಗಬಾರ್ದು ಅನ್ನೋದೊಂದು ಎಲ್ಲೋ ಹಾಗೆ ಕನ್ನಡದವ್ರು ನಾವು ಯಾವುದ್ರಲ್ಲಿ ಏನು ಕಡಿಮೆ ಯಾಕಾಗಬಾರ್ದು ಅಂತ ನನ್ನ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಆಸೆ ಚಿಗುರ್ತಾ ಇತ್ತು. ಅದಕ್ಕೊಂದು ಕಾರಣನೂ ಇತ್ತು. ಏನಂದ್ರೆ ಒಂದ್ಸರಿ ದಿಗ್ವಿಜಯ್ ಅಂತ ಒಂದು ಪಿಕ್ಚರ್ ಶೂಟಿಂಗ್ ಮಾಡ್ಬೇಕಾದ್ರೆ ಇದೇ ಮಲ್ಪೆ ಬೀಚ್, ಸೆಂಟ್ ಮೇರಿ ಐಲ್ಯಾಂಡ್, ನಾನು ಅಲ್ಲೇ ಆಕ್ಚುಲಿ ನಾನು ಹೋಗ್ಬಿಡ್ಬೇಕಾಯ್ತು. ಆ ಥರ ಒಂದು ರಿಸ್ಕಿ ಶಾಟ್ ಮಾಡ್ಬೇಕಾದ್ರೆ ಒಂದು 15 ಅಡಿ ಹೈಟಿಂದ ಹಂಗೆ ನನ್ನ ಕ್ಯಾಚ್ ಮಾಡ್ಕೊಂಡು ಜಂಪ್ ಮಾಡೋದು. ನಾನು ಹಂಗೆ ಫ್ಲಾಟ್ ಆಗಿ ಬೀಳ್ಬೇಕು. ಹಂಗೆ ಬೀಳ್ಬೇಕಾದ್ರೆ ಡೈರೆಕ್ಟ್ ಗ್ರೌಂಡ್ಗೆ ಚೆಸ್ಟ್ ಕೊಡ್ತೀನಿ. ಡೈರೆಕ್ಟ್ ಚೆಸ್ಟ್ ಬಿದ್ದ ತಕ್ಷಣನೇ ಬ್ರೀತಿಂಗ್ ಸ್ಟಾಪ್ ಆಗೋದು. ಬ್ರೀತಿಂಗ್ ಸ್ಟಾಪ್ ಆಗೋಯ್ತು. ಹಂಗೆ ಟರ್ನ್ ಆಗಿ ನನಗೆ ಉಸಿರು ಹೋಗ್ಬಿಡ್ತು, ಉಸಿರು ಬರ್ತಾ ಇಲ್ಲ. ಫುಲ್ಲು ಎಲ್ಲ ಅಲ್ಲಿ ಅಂಬರೀಶ್ ಸರ್ ಬಂದರು, ಶ್ರೀನಾಥ್ ಅವ್ರು ಬಂದರು, ಶಂಕರ್ನಾಥ್ ಸರ್ ಅವರು ಬಂದರು, ಫೈಟ್ರಸ್ ಎಲ್ಲ ಬಂದರು. ಸರ್ ನನಗೆ ಅವರೆಲ್ಲ ಔಟ್ ಆಫ್ ಫೋಕಸ್ ಕಾಣಿಸ್ತಾವ್ರೆ. ನನ್ನ ಪ್ರಾಣ ಎಲ್ಲ ಹೋಗ್ತಾ ಇದ್ದೆ ಅನ್ನಿಸ್ತಾ ಇದೆ. ಅಷ್ಟೇ ಔಟ್ ಅನ್ಕೊಂಬಿಟ್ಟೆ. ಇದು ಆ್ಯಕ್ಚುಲಿ ಇದು 85 ನಡೆದಿದೆ ಇನ್ಸಿಡೆಂಟು. ಅವಾಗ ನೋಡೋ ನೀರು ಕೊಡ್ರೋ ಅಂತ ಇದ್ರೆ ಅಂಬರೀಶ್ ಸರ್, ಈಗಲೂ ಜ್ಞಾಪಕ ಇದೆ. ನೀರು ಕೊಡ್ರೋ ಹುಡುಗನಿಗೆ ಅಂತ ಹೇಳ್ತಾವ್ರೆ. ನಮ್ಮ ಅಣ್ಣ ಬಂದು ಎದೆ ಗುದ್ದುತ್ತಾ ಇದ್ದಾರೆ. ಸೊ ಎಲ್ಲೋ ಹೋಗಿದ್ದ ಆ ಒಂದು ಇದು ಪ್ರಾಣ ಮತ್ತೆ ವಾಪಸ್ ಬಂದು ಒಂದು 3-4 ಮಿನಿಟ್ಸ್ ಬ್ರೀತ್ ಸ್ಟಾಪ್ ಆಗಿದ್ದು ಮತ್ತೆ ಲೈವ್ ಆದೆ. ನೀರೆಲ್ಲ ಹಾಕಿದ್ದಕ್ಕೆ ಅಲ್ಲಿ ಪ್ರಾಣ ಉಳಿತು. ಅಂದ್ರೆ ಒಂದು ಫೈಟ್ರಿಗೆ ಎಷ್ಟು ರಿಸ್ಕ್ ಇರುತ್ತೆ. ಸುಮ್ಮನೆ ಸ್ಕ್ರೀನ್ ಮೇಲೆ ಒಂದು 2-3 ನಿಮಿಷ ಜನ ನೋಡಿ ಎಂಜಾಯ್ ಮಾಡ್ತಾರೆ. ಆ 2-3 ನಿಮಿಷ ಬರುವಂತ ಸನ್ನಿವೇಶದಲ್ಲಿ ಎಂತೆಂಥ ಶಾರ್ಟ್ಸ್ ಆ ಫೈಟರ್ ಮಾಡಬೇಕಾಗುತ್ತೆ. ಪ್ರಾಣ ಒತ್ತೆ ಇಟ್ಟು ಮಾಡಬೇಕಾಗುತ್ತೆ ಕೆಲವರು. ಆ ಥರ ರಿಸ್ಕಿ ಶಾರ್ಟ್ಸ್ ಎಲ್ಲ ಇರುತ್ತೆ. ಬೆಳಗ್ಗೆ ಮನೆಯಿಂದ ಹೊರಟ್ರೆ ಫೈಟರ್ ಸಾಹಸ ಕಲಾವಿದ, ಸಾಯಂಕಾಲ ಬೆಳಗ್ಗೆ ಹೋಗಿದ್ದ ರೀತಿಯಲ್ಲಿ ವಾಪಸ್ ಬರ್ತಾರೆ ಅಂತ ಹೇಳೋದು ಬಹಳ ಕಷ್ಟ.